ಈ ಒಂದು ಚಚ್ಚೌಕಾರದ ನಿವೇಶನಕ್ಕೆ ಮುಂದುವರೆದ ಭಾಗ ಏನು ಮಾಡಬೇಕಿತ್ತು ಅಂತಕ್ಕಂಥ ವಿಚಾರವನ್ನು ಹೇಳೋಣ. ಏನು ಚಚ್ಚೌಕಾರದಲ್ಲಿ ಇರ್ತಕ್ಕಂಥ ಗ್ರಹಗಳನ್ನು ಗುರುತಿಸಿ ಆಯಿತು. ಈಗ ನಮಗೆ ತುಂಬ ವಿಶೇಷವಾಗಿರ್ತಕ್ಕಂತಹ ಪಾಯ ಅಂತಕ್ಕಂಥದ್ದು ಫೌಂಡೇಶನ್ ಅಂತ ಏನು ಹೇಳ್ತೀವಿ. ಈ ಫೌಂಡೇಶನ್ನಲ್ಲಿ ಮಹಾಲಕ್ಷ್ಮಿ ಕಳಶ ಯಾವುದರಲ್ಲಿದೆ ಅಂದರೆ ಫೌಂಡೇಶನಲ್ಲಿ ಇರುತ್ತೆ. ನಾವು ದೇವ್ರ ಮನೇಲಿ ಕೂರಿಸಿ ಮಹಾಲಕ್ಷ್ಮಿ ಕಳಶ ಅಂತ ಪೂಜೆ ಮಾಡ್ತೀವಿ. ಹೌದು. ಇಲ್ಲಿ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂದರೆ, ಕಳಶ ಪೂಜೆ ಮಾಡಿ ತಪ್ಪಲ್ಲ. ಒಂದು ದ್ವಾರಲಕ್ಷ್ಮಿ ಅಂದರೆ ಮನೆಯ ಹೊಸಲು ಅಂತ ಏನು ಹೇಳ್ತೀವಿ, ಅಲ್ಲಿ ದ್ವಾರಲಕ್ಷ್ಮಿ, ಅಲ್ಲಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ನಾವು ಇಲ್ಲ ಯಾವತ್ತೋ ಒಂದಿನ ಅರಿಶಿನ ಕುಂಕುಮ ಹಚ್ತೀವಿ ಅಷ್ಟೇ. ಆಮೇಲೆ ನಾವು ಮನೆಯೊಳಗಡೆ ಲಕ್ಷ್ಮಿ ಕೂರಿಸೋದು, ಹೊಸಲನ್ನ ಗಮನಿಸಬೇಕು ಅನ್ನೋದು ಪ್ರಜ್ಞೆ ಕೆಲವ್ರಿಗಿದೆ, ಇಲ್ಲ ಅಂತಿಲ್ಲ. ಆದರೆ ಈ ದ್ವಾರಲಕ್ಷ್ಮಿಯನ್ನು ಕೂಡ ನಾವೊಂದು ಸಲ ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಕಮ್ಮಿ. ಯಾಕೆ ಅಂದರೆ ಆ ಹೊಸಲಲ್ಲಿ ಎಷ್ಟು ಪ್ರಮಾಣದ ಎತ್ತರ ಅಗಲ ಇರಬೇಕು ಅನ್ನೋದು ಗುರುತಿಸದೇ ಇರತಕ್ಕಂಥದ್ದು ದ್ವಾರಲಕ್ಷ್ಮಿಯನ್ನು ನಾವು ಮನೆ ಬಾಗಿಲಲ್ಲಿ ಕೂರಿಸ್ಕೊಂಡಿಲ್ಲ.